ಅದಕ್ಕೆ 1.5 kg ಚಿಕನ್ನು, ಸಾಲ್ಟು, ಧನಿಯಾ ಪೌಡರು, ಕಾರ್ನ್ಫ್ಲವರು ಮತ್ತೆ ಮೈದಾ, 2 ಮೊಟ್ಟೆ, 1 ನಿಂಬೆಹಣ್ಣು, ಕಸ್ತೂರಿ ಮೆಂತೆ ಸ್ವಲ್ಪ, ಮತ್ತೆ ಅರಿಶಿನ, ಜಜ್ಜಿರುವಂಥ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ ಪೌಡರು, ಮತ್ತೆ ಗರಂ ಮಸಾಲ, ಮತ್ತೆ ಮೆಣಸಿನ್ಕಾಯಿ ರುಬ್ಕೊಂಡಿರೋದು, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಪುದೀನಾನ ರುಬ್ಕೊಂಡಿರೋದು, ಮತ್ತೆ ಜಿಂಜರ್ ಮತ್ತೆ ಗಾರ್ಲಿಕ್ದು ಪೇಸ್ಟು, ಸೋಂಪು, ಮತ್ತೆ ಇದು ಪೆಪ್ಪರ್ ಪೌಡರು. ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಬನ್ನಿ, ನಾವು ಫಸ್ಟು ಏನು ಹಾಕೋಬೇಕು ಅಂದರೆ ಉಪ್ಪು ಹಾಕೊಳ್ಳೋಣ. ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಸೊ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ಅದು 1.5 kgಗೆ ನೀವು ನೋಡ್ಕೊಂಡ್ರೆ ನಾನು 3 ಸ್ಪೂನ್ ಹಾಕ್ತೀನಿ. 3 or 2 ಸ್ಪೂನ್, ಈ ಕಪ್ಪಲ್ಲಿ ಎಷ್ಟಿತ್ತು ಅಷ್ಟು ಹಾಕ್ತಾಯಿದ್ದೀನಿ ನಾನು. ಸೊ ಅದಾದಮೇಲೆ ಹಸಿಮೆಣಸಿನ್ಕಾಯಿದು ಆ್ಯಕ್ಚುಲಿ ಇದು 1.5 ಸ್ಪೂನ್ ಅಥವಾ 1 ಸ್ಪೂನ್ ಸಾಕು. ಇದು ನಾನು ಜಾಸ್ತಿ ತಿನ್ನಲ್ಲ ಅನ್ನೋದಕ್ಕೆ ನಾವು 1 ಸ್ಪೂನ್ ಹಾಕೋತಾ ಇದ್ದೀರಿ. ಸೊ ಅದಾದಮೇಲೆ ಗರಂ ಮಸಾಲ 1.5 ಸ್ಪೂನ್. ಸ್ಪೂನು. ಜೀರಿಗೆ ಆ್ಯಕ್ಚುಲಿ ಕೈ ಹೊಡೆಯುತ್ತೆ, ಅದಕ್ಕೆ ನೀವು ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಸಾಕು. ಮೇನ್ ಪೆಪ್ಪರ್ ಪೌಡರ್, ಅದನ್ನು ಜಾಸ್ತಿ ಹಾಕ್ಕೋಬೇಕು. ಎಷ್ಟು ಹಾಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾನು 4 ಸ್ಪೂನ್ ಹಾಕ್ತೀನಿ. ಮತ್ತು ಸೋಂಪು 1 ಸ್ಪೂನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು 2 ಮೊಟ್ಟೆನ ಹೊಡೆದಾಕೋದು. ಸೊ ಅದಕ್ಕೆ ಹಂಗೆ 1 ನಿಂಬೆಹಣ್ಣು ಪೂರ್ತಿ. ಹಾಗೆ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕ್ರೀಮಿ ತರ, ಬಿಕಾಸ್ ಇದು ಗಂಡ್ ಬಂದ್ರೆ ಚೆನ್ನಾಗಿರಲ್ಲ. ಹಾಗೆ ನಾವು ಇದಕ್ಕೆ ಚಿಕನ್ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಬೇಕು, ಬಿಕಾಸ್ ಚಿಕನ್ ಪೀಸಸ್ಗೆ ಮಸಾಲ ಹಿಡಿಬೇಕಾಗಿತ್ತು. ಅದಕ್ಕೆ ನಾವು ನೀಟಾಗಿ ಕಲಿಸ್ಬೇಕು ಇದನ್ನ. ಅದಾದ್ಮೇಲೆ ನಾವು ಇದನ್ನ 1 hour 1.5 hour ಇದನ್ನ ಮ್ಯಾರಿನೇಟ್ ಮಾಡ್ತೀವಿ. ಆಮೇಲೆ ನಾನು ಒಂದೇ 1 ಪೀಸ್ ಬಿಟ್ಟೆ, ಬಿಕಾಸ್ ಅದು ನನ್ನ ಟೇಸ್ಟ್ ಅಂದ್ರೆ ಉಪ್ಪು ಖಾರ ನೋಡೋದಕ್ಕೋಸ್ಕರ ಬಿಟ್ಟೆ. ಅದಾದ್ಮೇಲೆ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಬಂದಿತ್ತು, ನೋಡ್ತಿದ್ರಲ್ಲ ಚೆನ್ನಾಗಿದೆ. ಇದು ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಏನಾದ್ರು ಮನೇಲಿ ಮಕ್ಳಿದ್ರೆ ಚಿಕ್ಕ ಮಕ್ಳು ಅವರೆಲ್ಲ ತುಂಬಾನೇ ಇಷ್ಟಪಡ್ತಾರೆ. ಬಿಕಾಸ್ ಇದಕ್ಕೆ ನಾವು ಅಂಗಡಿ ಏನೂ ಯೂಸ್ ಮಾಡಲ್ಲ, ಯಾವ್ದೇ ತರ ಕೆಮಿಕಲ್ಸ್ ಕೂಡ ಇರಲ್ಲ. ಮನೇಲೆ ಮಾಡಿರೋಂತ ಎಲ್ಲಾ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನೀವು ಇದನ್ನ ಒಂದ್ಸತಿ ಟ್ರೈ ಮಾಡ್ಬೋದು. ಬಟ್ ಈ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನಿಮ್ಗೆ ಏನಾದ್ರೂ ಇದು ಚೆನ್ನಾಗಿ ಬಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ತರ ಬಂತು ನಿಮ್ಗೂ ಅಂತ. ನೋಡ್ತಿದ್ರಲ್ಲ ಎಷ್ಟು ವಂಡರ್ಫುಲ್ ಆಗಿ ಬಂದಿದೆ ಅಂದ್ರೆ ನೋಡ್ತಿರೋ ತಿಂತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಒಂದ್ಸತಿ.